ಮಂಜೂರು ಮಾಡಾದ್ಮೇಲೆ 2 ಇಯರ್ಸ್ ಟೈಮ್ ಇರುತ್ತೆ. 2 ಇಯರ್ಸ್ ಟೈಮಲ್ಲಿ ಅವರು ಅಮೌಂಟ್ ಕಟ್ಟಿ ಪ್ರಾಪರ್ಟಿ ತೊಗೊಳ್ಳಿಲ್ಲ ಅಂದರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ. ಆ ಥರನೇ ಆಗಿರೋದು ಈ ಕೇಸಲ್ಲಿ. CBI ಎಂಟ್ರಿ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳಕ್ಕಾಗಲ್ಲ. 40 ಟೈಮ್ಸ್ ದುಬೈಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅಂದರೆ ಈ ಕಸ್ಟಮ್ ಆಫೀಸರ್ಸು ಪ್ರಭಾವಿ ಜನ ಇಲ್ಲ ಅಂತ ಅಂದರೆ ಮಣ್ಣು ತಿಂತಾ ಇದ್ರಾ? ಫಿಲಮ್ ಇದರಲ್ಲಿ ಸಿಂಡಿಕೇಟ್ ಅಂತ ಒಂದು ವರ್ಡ್ ಬಂತು. ಆ ಸಿಂಡಿಕೇಟು ಇಲ್ಲಿ ಇದೆ. ಆ ಸಿಂಡಿಕೇಟೇ ವರ್ಕ್ ಮಾಡ್ತಾ ಇರೋದು. ಸರ್, ಅರಣ್ಯ ರಾವ್ ಅರೆಸ್ಟ್ ಆಗಿದ್ದು ಕೂಡ ನಿಮಗೆ ಗೊತ್ತಿರುತ್ತೆ. ಆದರೆ ಇವಾಗ ಅವರ ಒಂದು ಕಂಪನಿಯ ಹೆಸರಿಗೆ 12 ಎಕರೆ ಗೌರ್ಮೆಂಟ್ ಜಮೀನು ಒಂದು ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ BJP ಅವರು ಇರೋ ಟೈಮಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? BJP ಅವ್ರು ಇರೋ ಟೈಮಲ್ಲಿ ಆಗಿತ್ತು. ಅದು ಅವ್ರಿಗೆ ಜಾಗ ಕೊಟ್ಟಿದ್ರು 12 ಎಕರೆ. ಅದೇನಾಗಿತ್ತು ಅಂದರೆ 2 ಇಯರ್ಸ್ ಟೈಮ್ ಇರುತ್ತೆ. ಆ 2 ಇಯರ್ಸ್ ಟೈಮಲ್ಲಿ ನೀವು 1 ಎಕರೆಗೆ 65 ಲಕ್ಷ ರೂಪಾಯಿ ಹಂಗೆ ಆ 12 ಎಕರೆಗೆ ಅಮೌಂಟ್ ಕೊಟ್ಬಿಟ್ಟು ನೀವು ತೊಗೊಬೇಕಾಗಿತ್ತು. ಅದು ತೊಗೊಂಡಿಲ್ಲ. ಮೊನ್ನೆ ನಾನು TV ನೋಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಇವರು DC ಹೇಳ್ತಾಯಿದ್ರು ಅದು ಇವಾಗ ಅವ್ರಿಗೆ ಕೊಡೋಕ್ಕೆ ಬರೋಲ್ಲ, 2 ಇಯರ್ಸ್ ಆಗೋಗಿದೆ, ಅದನ್ನು ನಾವೇ ವಾಪಸ್ ತೊಗೊತೀವಿ, ತಿರ್ಗಾ ಪ್ರೊಸೀಜರ್ ನಡಿಬೇಕು, ಅದು ನಡೆದಾದ್ಮೇಲೆ ಅವ್ರಿಗೆ ಕೊಡೋದು ಅಂತ. ಆಲ್ರೆಡಿ ಇವಾಗ ಅವ್ರ ಹೆಸರಲ್ಲಿ ಇಲ್ಲ, ಅದು ಡಿಸ್ಕ್ವಾಲಿಫೈ ಆಗೋಗಿದೆ. ಇದು ಸುಮ್ಮನೆ ಏನಂದರೆ ಇವಾಗ 12 ಎಕರೆ ಕೊಟ್ಟರು ಗೌರ್ಮೆಂಟಿಂದ ಅಂತ ಒಂದು ರೂಮರ್ಸ್ ಸ್ಟಾರ್ಟ್ ಆಗಿದೆ. ಅದು ಆ್ಯಕ್ಚುಲಿ ಫ್ಯಾಕ್ಟ್ ಇರೋದು ಈ ಥರ. ಬಟ್ ಇವಾಗ ಕಾಂಗ್ರೆಸ್ ಪಕ್ಷದವ್ರು ಏನು ಹೇಳ್ತದೆ ಅಂದರೆ BJP ಇರೋ ಟೈಮಲ್ಲಿ ಈ ಥರದ್ದೆಲ್ಲ ನಡೀತಿದೆ ಜಾಸ್ತಿ ಅಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಂಗಲ್ಲ ಮೇಡಮ್, ಇವಾಗ BJP ಇರೋ ಟೈಮಲ್ಲಾಗಲಿ ಕಾಂಗ್ರೆಸ್ ಇರೋ ಟೈಮಲ್ಲಾಗಲಿ ಯಾರನ್ನ ಇಂಡಸ್ಟ್ರಿಯಲ್ಸ್ ಬಂದು ನಾವು ಒಂದು ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಅಂದರೆ ಅವ್ರಿಗೆ ಪ್ರಪೋಸಲ್ ಎಲ್ಲ ಕೊಟ್ಟು ಎಲ್ಲ ಮಾಡಾದ್ಮೇಲೆ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮಂಜೂರು ಮಾಡ್ತಾರೆ. ಮಂಜೂರು ಮಾಡಾದ್ಮೇಲೆ 2 ಇಯರ್ಸ್ ಟೈಮ್ ಇರುತ್ತೆ. 2 ಇಯರ್ಸ್ ಟೈಮಲ್ಲಿ ಅವರು ಅಮೌಂಟ್ ಕಟ್ಟಿ ಪ್ರಾಪರ್ಟಿ ತೊಗೊಳ್ಳಿಲ್ಲ ಅಂದರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ. ಆ ಥರನೇ ಆಗಿರೋದು ಈ ಕೇಸಲ್ಲಿ. ಅದು ಆಲ್ರೆಡಿ ನಿನ್ನೆ TVಲಿ ಅವರು KRDBI ಇವರು ಮ್ಯಾನೇಜರ್ ಅದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದೇನಿಲ್ಲ ಬಿಡಿ. ಇವಾಗ ಇವ್ರದ್ದೇನೆಂದರೆ ಗೋಲ್ಡ್ ಸ್ಮಗಲಿಂಗ್ ಮಾಡ್ತಾಯಿದ್ರಲ್ಲ, ಅದು ಇವಾಗ ಇಂಪಾರ್ಟೆಂಟ್ ಇಶ್ಯೂ ಆಗಿದೆ. ಅದರಲ್ಲಿ ಪ್ರಭಾವಿ ಸಚಿವರೊಬ್ಬರು ಇದ್ದಾರೆ ಅಂದ್ಬಿಟ್ಟು ಒಂದು ಗುನಾಮಿ ಬಂದಿದೆ. ಅದನ್ನು ಇವಾಗ CBI ಅವರು ಕೈಗೆ ಎತ್ಕೊಂಡಿರೋದ್ರಿಂದ ಅದು ಕ್ಲೀನಾಗಿ ತನಿಖೆ ಮಾಡಿ ಯಾರಿದ್ರು ಏನು, ಪ್ರಭಾವಿಗಳು ಯಾರಿದ್ರು ಏನು ಅನ್ನೋದು ಇವಾಗ ಫೈಂಡ್ ಔಟ್ ಮಾಡಬೇಕು. ಅದು ಮಾಡಬೇಕು. ಅದರಲ್ಲಿ ಯಾರು ಪ್ರಭಾವಿಗಳಿದ್ದಾರೆ, ಅವ್ರು ಎಷ್ಟು ಪ್ರಭಾವ ಇದೆ ಅನ್ನೋದು ಇವಾಗ ಗೊತ್ತಾಗತ್ತೆ. CBI ಎಂಟ್ರಿ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳಕ್ಕಾಗಲ್ಲ, ನೋಡಬೇಕು. ಆದ್ರೂ ಈ ಕಸ್ಟಮ್ ಆಫೀಸರ್ಸು ಎಲ್ಲ ಇನ್ವಾಲ್ವ್ ಇದ್ದಾರೆ ಇದರಲ್ಲಿ. 40 ಟೈಮ್ಸ್ ದುಬೈಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅಂದರೆ ಈ ಕಸ್ಟಮ್ ಆಫೀಸರ್ಸು ಪ್ರಭಾವಿ ಜನ ಇಲ್ಲ ಅಂತ ಅಂದರೆ ಮಣ್ಣು ತಿಂತಾ ಇದ್ರಾ? ಪ್ರಭಾವಿಗಳು ಇರೋದ್ರಿಂದ ಅವ್ರನ್ನೇ ಆರಾಮಾಗಿ ವಿತೌಟ್ ಚೆಕ್ ಮಾಡದೆ ಕಳಿಸಿದ್ದಾರೆ. ಯಾವುದೋ ಒಂದು ಲಿಂಕಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರತ್ತೆ, ಅದಕ್ಕೆ ಲಾಕ್ ಆಗಿದ್ದಾರೆ. ನಿಮ್ಗೆ ಆ ಥರ ಅನಿಸುತ್ತೆ ಸರ್? ಆದರೂ ಕೂಡ 40 ಸರಿ ಅವರು ದುಬೈಗೆ ಹೋಗಿ ಬಂದು ಈಸಿಯಾಗಿ ಬರ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿರ್ಬೋದು ಅವರು? ಅಂದರೆ ರಾಜಕೀಯದಿದೆಯೋ ಏನಿದೆಯೋ ಅದು ಸದ್ಯಕ್ಕಿನ್ನ ಗೊತ್ತಾಗಿಲ್ಲ. ಬಟ್ ಅಷ್ಟು ಈಸಿಯಾಗಿ ಹೋಗಿ ಬಂದು ಮಾಡ್ತಾ ಇದ್ರಲ್ವ ಮೇಡಮ್? ಸಾಮಾನ್ಯ ಪ್ರಜೆ ಒಂದ್ಸಲಿ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಸುಸ್ತಾಗತ್ತೆ. ಅವ್ರಿಗಿರೋ ಇದು ಸೆಕ್ಯೂರಿಟಿ ಚೆಕ್ಕು ಅದು ಇದು ಅಂದರೆ 40 ಟೈಮ್ಸ್ ಅಂತ ಅಂದರೆ ನೀವು ಸಾಮಾನ್ಯ ಜನಕ್ಕೂ ಅರ್ಥ ಆಗುತ್ತೆ ಇದರಲ್ಲಿ ರಾಜಕೀಯ ಕೈವಾಡ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇದು ಯಾರ್ದೋ ಒಂದು ಪ್ರಭಾವಿ ರಾಜಕೀಯ ಕೈವಾಡ ಇರುತ್ತೆ. ಪಾಪ ಅವರಪ್ಪ IPS ಅಧಿಕಾರಿ. ಅವ್ರೇನು ಹೇಳಿದ್ರು ಮೊನ್ನೆ ಸ್ಟೇಟ್ಮೆಂಟಲ್ಲಿ, ನನಗೂ ನಮ್ಮ ಮಗಳಿಗೂ ಸಂಬಂಧ ಇಲ್ಲ, ಮದುವೆ ಮಾಡಿಕೊಟ್ಟಾಯಿತು, ಅವ್ರ ಪಾಡು ಅವರಿದ್ದಾರೆ, ನಮ್ಮ ಪಾಡು ನಾವಿದ್ದೀವಿ ಅಂದ್ಬಿಟ್ಟು. ಇದರಲ್ಲಿ ರಾಜಕೀಯದವ್ರದ್ದು ಪ್ರಭಾವ ಇಲ್ಲ ಅಂತಂದರೆ ಇಷ್ಟೆಲ್ಲ ಸಾಧ್ಯ ಇಲ್ಲ. 40 ಟೈಮ್ಸ್ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಒಂದು ಟೈಮಲ್ಲೇ 14 kg ಚಿನ್ನ ಎತ್ಕೊಂಡ್ಬಂದಿದ್ದಾರೆ ಅಂದರೆ ಇದೊಂಥರ ಸಿಂಡಿಕೇಟ್ ಇದೆ ಇಲ್ಲಿ. ಸಿಂಡಿಕೇಟ್ ಹೆಂಗೆ ನಮ್ಮ ಒಂದು ಫಿಲಮ್ ಇದರಲ್ಲಿ ಸಿಂಡಿಕೇಟ್ ಅಂತ ಒಂದು ವರ್ಡ್ ಬಂತು, ಆ ಸಿಂಡಿಕೇಟು ಇಲ್ಲಿ ಇದೆ. ಆ ಸಿಂಡಿಕೇಟೇ ವರ್ಕ್ ಮಾಡ್ತಾ ಇರೋದು. ಪಾಪ ನಾನೇನು ತಪ್ಪು ಅಂತೇನಿಲ್ಲ.
ಇವರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಅಲ್ಲಿಂದ ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ. ಅದಕ್ಕೇನು ಶಿಕ್ಷೆ ಆಗತ್ತೋ ಅದಕ್ಕೆ ಶಿಕ್ಷೆ ಆಗುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.